ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವರ್ಷದ ಮೊದಲನೇ ಹಬ್ಬ ಆಗಿರುವಂತಹ ಸುಗ್ಗಿ ಹಬ್ಬ, ನಮ್ಮ ರೈತರ ಹಬ್ಬ, ಹಾಗೆ ಸಂಕ್ರಾಂತಿ, ಪೊಂಗಲು ನಾನಾ ರೀತಿಯಲ್ಲಿ ಕರ್ಸ್ಕೊಳ್ಳೋಂಥ ಈ ಹಬ್ಬದ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ರೈತರ ಹಬ್ಬ ಅಂದರೆ ತಪ್ಪಾಗೋದಿಲ್ಲ. ಯಾಕಂದರೆ ರೈತ ಬೆಳೆದಿರುವಂಥ ಮೊದಲನೇ ಬೆಳೆಯನ್ನು ಪೂಜೆ ಮಾಡಿ, ದನ ಕರ ಹಸು ಎಲ್ಲದಕ್ಕೂ ಪೂಜೆ ಮಾಡಿ ನೈವೇದ್ಯ ಇಟ್ಟು ಭೂಮಿ ತಾಯಿಗೆ ಧನ್ಯವಾದ ಸಲ್ಲಿಸುವಂತಹ ದಿನ. ಈ ದಿನ ನಮ್ಮ ಮನೇಲಿ ಎಷ್ಟು ವಿಶೇಷಪ್ಪ ಅಂತ ಹೇಳಿದ್ರೆ, ಹಾಗೆ ಈ ಟೈಮಲ್ಲಿ ಎಲ್ಲರೂ ಮಾಲೆ ಹಾಕ್ಕೊಂಡು ಅಯ್ಯಪ್ಪ ಸ್ವಾಮಿ ದರ್ಶನ ಪಡ್ಕೊಂಡು ಆ ಮಕರ ಜ್ಯೋತಿನ ನೋಡಿ ಎಲ್ಲ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಎಲ್ಲ ಕಷ್ಟಗಳು ಪರಿಹಾರ ಆಗುವಂಥ ಸಮಯ. ನಮ್ಮನೇಲೂ ಕೂಡ ಈ ಪದ್ಧತಿ ತುಂಬಾ ಇದೆ. ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಯೂಶಲಿ ಎಳ್ಳು ಬೆಲ್ಲ ಬೀರ್ತೀವಿ. ಆದರೆ ನಮ್ಮ ಮನೇಲಿ ನಮ್ಮ ಅಕ್ಕ ಹುಟ್ಟಿದ ನಂತರ 10 ವರ್ಷ ಮಕ್ಕಳಿಲ್ಲದೆ ಮಣಿಕಂಠ ಸ್ವಾಮಿಗೆ, ಅಯ್ಯಪ್ಪ ಸ್ವಾಮಿಗೆ ಬೇಡ್ಕೊಂಡಿದ್ರಂತೆ, ಅಯ್ಯಪ್ಪ ನನಗೊಬ್ಬ ಮಣಿಕಂಠನಂತ ಮಗ ಹುಟ್ಟಿದ್ರೆ ನಿನ್ನ ಸನ್ನಿಧಾನ ಕಳಿಸ್ತೀನಿ ಅಂತ. ಹಾಗಾಗಿ ಅಣ್ಣ ಅರ್ಕೆ ಕಟ್ಕೊಂಡ್ಮೇಲೆ ಹುಟ್ಟಿದ್ರಿಂದ ಅಣ್ಣಂಗೆ 5 ವರ್ಷ ಹುಡುಗ ಇದ್ದಾಗ ಮಾಲೆನ ಹಾಕಿದ್ರು. ಆ ಮಾಲೆನ ಇಟ್ಟು ಆಮೇಲೆ ಇಡುಮಡಿ ಕಟ್ಟಿರುವಂಥ ಬಟ್ಟೆನ ಎಲ್ಲ ಇಟ್ಬಿಟ್ಟು ಪ್ರತಿ ವರ್ಷವೂ ಕೂಡ ನಾವು ಆ ಮಾಲೆಗೆ, ಅಯ್ಯಪ್ಪ ಸ್ವಾಮಿ ಇರುವಂಥ ಮಾಲೆಗೆ ಅಭಿಷೇಕ ಮಾಡಿ 18 ಮೆಟ್ಟಲುಗಳನ್ನ ಇಟ್ಟು, ಅಂದರೆ 18 ಕರ್ಪೂರಗಳನ್ನ ಇಟ್ಟು ಪೂಜೆ ಮಾಡಿ ಪೊಂಗಲ್ ಮಾಡಿ ನೈವೇದ್ಯ ಮಾಡ್ತೀವಿ. ಈಗ ಅಮ್ಮ ಅಭಿಷೇಕ ಮಾಡಿದ್ರು. ಈಗ 18 ಮೆಟ್ಟಲುಗಳಿಗೂ ಕರ್ಪೂರನ ಹಚ್ಚುತ್ತಾ ಇದ್ದಾರೆ. ಕೆಲವೊಬ್ಬರು ಬಾಳೆ ದಿಂಡಲ್ ಮಾಡ್ತಾರೆ, ನಾವು ಬಾಳೆಹಣ್ಣ ಕಟ್ ಮಾಡಿಟ್ಟು ಪೂಜೆ ಮಾಡ್ತೀವಿ. ಈ ಪೂಜೆನ ಪ್ರತಿ ವರ್ಷ ಅಣ್ಣನೇ ಮಾಡೋದು. ಆದರೆ ಅಣ್ಣ ಬರೋದು ಲೇಟ್ ಆಗುತ್ತೆ ಪೂಜೆಗೆ ಅಂತ ಹೇಳ್ಬಿಟ್ಟು ಫಸ್ಟು ಅಮ್ಮನೇ ಮಾಡಿದ್ರು. ಎಲ್ಲ ಪೂಜೆ ಮಾಡುವಾಗ ಪ್ರತಿ ವರ್ಷವೂ ನನ್ನ ಅಮ್ಮನ ಕಣ್ಣಲ್ಲಿ ನೀರಿದ್ದೇ ಇರುತ್ತೆ. ಯಾಕಂದರೆ ತುಂಬ ವರ ಬೇಡಿ ಕಷ್ಟಪಟ್ಟು ತುಂಬ ಕಷ್ಟಗಳ ನಡುವೆ ಎತ್ತಿರುವಂಥ ಮಗ, ನನ್ನ ಮಗ ಒಳ್ಳೆ ಬುದ್ಧಿ ಕೊಟ್ಟಿದ್ಯಪ್ಪ ಅಂತ ಹೇಳಿ ಆ ದೇವರಿಗೆ ಧನ್ಯವಾದನ ಸಲ್ಲಿಸೋ ರೀತಿ ಪ್ರತಿ ಸರಿನೂ ನಾನು ನನ್ನಮ್ಮ ಈ ಪೂಜೆನ ಮಾಡಬೇಕಾದ್ರೆ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ನಮ್ಮ ಕಷ್ಟ, ನಮ್ಮ ನೋವು, ಎಲ್ಲ ಸಂಕಟಗಳನ್ನೂ ಆ ದೇವರಿಗೆ ಸಮರ್ಪಣೆ ಮಾಡ್ತೀವಿ. ಎಲ್ಲರೂ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗಿ ಉಂಡಿಗೆ ಅಷ್ಟು ದುಡ್ಡು ಆಗ್ತೆ, ಇಷ್ಟು ದುಡ್ಡು ಆಗ್ತೆ, ಅದು ಮಾಡಿದೆ ಇದು ಮಾಡಿದೆ ಅಂತ. ಆದರೆ ನಮ್ಮ ಹತ್ರ ಏನೂ ಇಲ್ಲ, ದೇವರೇ ಎಲ್ಲ ಕೊಟ್ಟಿರೋದು. ದೇವ್ರಿಗೆ ನಾವು ಏನು ಕೊಡೋಕ್ಕೆ ಸಾಧ್ಯ? ಭಕ್ತಿಯಿಂದ ಕಣ್ಣಲ್ಲಿ ನೀರು ಬಿಟ್ಟರೆ, ನಮಗೆ ಆ ಭಕ್ತಿ ಒಂದು ಬಿಟ್ಟರೆ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮಿ ಶರಣಮಯ್ಯಪ್ಪ ನಿಮ್ಗೆ ಎಲ್ರಿಗೂ ಒಳ್ಳೇದು ಮಾಡಲಿ, ಆಯುರಾರೋಗ್ಯ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ, ನಿಮ್ಮೆಲ್ಲ ಒಳ್ಳೆ ಕನಸುಗಳು ನೆನಸಾಗಲಿ. ಅಮ್ಮನ ಪೂಜೆ ಆದಮೇಲೆ ಅಪ್ಪಾಜಿ ಕೂಡ ಪೂಜೆ ಮಾಡಿದ್ರು. ಅಮ್ಮ ಪೂಜೆ ಮಾಡಿದ ನಂತರನೇ ಮನೇಲಿ ನಾವೆಲ್ಲ ಪೂಜೆ ಮಾಡೋದು. ಅಪ್ಪಾಜಿ ಆರತಿ ಮಾಡಿದ್ರು. ಅದಾದಮೇಲೆ ನಮ್ಮ ಅತ್ತೆ ಕೂಡ ಪೂಜೆ ಮಾಡಿದ್ರು. ನಮ್ಮ ಮುದ್ದಮ್ಮನೂ ಕೂಡ ನಾವು ಹಾಡು ಹಾಕ್ಕೊಂಡು ಭಜನೆ ಮಾಡ್ತಿದ್ರು. ಅವಳು ಕೂಡ ತುಂಬಾ ಖುಷಿಯಿಂದ ಅವಳು ಕೂಡ ಹಾಡು ಹೇಳ್ತಾಳೆ. ಹಾಡು ಹೇಳಕ್ಕೆ ಬಂದ ಅಂತ ಹೇಳ್ತಾಳೆ. ಈಗ ನಾನು ಪೂಜೆ ಮಾಡುವಂಥ ಸಮಯ. ನಮ್ಮ ಅತ್ತೆ ಪೂಜೆ ಆದಮೇಲೆ ನಾನು ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ, ಪೂಜೆ ಮಾಡ್ತಾ ಮಾಡ್ತಾ ಕಣ್ಣ ನೀರು ಬರ್ತಾನೆ ಇರತ್ತೆ. ಎಷ್ಟು ಮನಸ್ಸಲ್ಲಿ ನೋವಿದೆಯೋ ಆ ಮನಸ್ಸಲ್ಲಿರೋ ನೋವನ್ನ ಯಾರಿಗೆ ಹೇಳ್ಕೋಬೇಕು ಗೊತ್ತಾಗೋದಿಲ್ಲ. ಮನುಷ್ಯರಿಗೆ ಹೇಳ್ಕೊಂಡ್ರೆ ಅದನ್ನು ಬೇರೆ ರೀತಿಲೇ ಅಂದ್ಕೊಳ್ಳೋದು, ಒಣಗಿಸ್ಕೊಳ್ಳೋದು ಹಾಗೆಲ್ಲ ಮಾಡ್ತಾರೆ. ಕಷ್ಟ ನೋಡಿ ಕರ್ಗೋರ್ಕಿಂತ ಕಷ್ಟ ನೋಡಿ ಆಡ್ಕೊಳ್ಳೋರೇ ಜಾಸ್ತಿ. ಭಗವಂತ ನಿನ್ನ ಪಾದಕ್ಕೆಲ್ಲ ಅಂತ ಹೇಳಿಬಿಟ್ಟು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಈ ಸಂಕ್ರಾಂತಿ ಹಬ್ಬ ತುಂಬಾ ಸ್ಪೆಷಲು. ಯಾಕಂದರೆ ಹೋದ ವರ್ಷ ಮುದ್ದಮ್ಮ ಹೊಟ್ಟೆಲಿದ್ಲು, ನಮ್ಮ ಅತ್ತೆ ಹೊಟ್ಟೆಲಿ. ಈ ವರ್ಷ ಇದ್ದಾಳೆ ಜೊತೆಯಲ್ಲಿ. ಸೊ 1 ವರ್ಷ ಆಯ್ತಾ ಬಂತು. ಮುದ್ದಮ್ಮಗೂ ಕೂಡ ಆರೋಗ್ಯವಾಗಿರುವಂಥ ಮಗು ಕೊಟ್ಟಿದ್ದಾರೆ ಭಗವಂತ. ಸೊ ಅಷ್ಟೇ ಸಾಕು. ಪೂಜೆ ಎಲ್ಲ ಮುಗಿಸಿ ದೇವರಿಗೆ ನಮಸ್ಕಾರ ಮಾಡ್ಕೊತಾ ಇದ್ದೀನಿ. ಸೊ ದೇವರಿಗೆಲ್ಲ ನೈವೇದ್ಯ ಮಾಡಿದ್ದಾರೆ. ಅನ್ನ ಸಾರು, ಪಲ್ಯ, ಪೊಂಗಲೆಲ್ಲ ಫಸ್ಟು ಅಡುಗೆ ಮಾಡಿದ್ದೆಲ್ಲ ಪದಾರ್ಥಗಳಿಗೂ ಪೂಜೆ ಮಾಡಿ ಆಮೇಲೆ ನೈವೇದ್ಯ ಮಾಡೋದು. ಈಗ ಅಮ್ಮ ಎಲ್ರಿಗೂ ಆರತಿ ಕೊಡ್ತಾ ಇದ್ದಾರೆ. ಮುದ್ದಮ್ಗೂ ಆರತಿ ಕೊಟ್ಟು ಆಮೇಲೆ ಪಂಚಾಮೃತ ಎಲ್ಲ ಕೊಟ್ಟು ಎಳ್ಳು ಬೆಲ್ಲ ಕೊಡುವಂತಹ ಸಮಯ. ಪ್ರತಿ ವರ್ಷ ಎಳ್ಳು ಬೆಲ್ಲ ಬೀರ್ತಿರ್ಲಿಲ್ಲ. ನಾನು ಈ ವರ್ಷ ಮುದ್ದಮ್ಮ ಹುಟ್ಟಿದ್ದಾಳೆ, ಈಗಲಿಂದ ಶುರು ಮಾಡೋಣ ಹೊಸದಾಗಿ ಅಂತ ಹೇಳ್ಬಿಟ್ಟು, ಅವಳ ಕೈಯಲ್ಲೂ ಬೀರ್ಸೋಣ ಅಂತ ಹೇಳ್ಬಿಟ್ಟು ಈ ವರ್ಷ ಎಳ್ಳು ಬೆಲ್ಲ ಕೊಡ್ತಾ ಇದ್ದೀವಿ. ಪ್ರತಿ ವರ್ಷ ಅವಲಕ್ಕಿ ಏನು ಪಂಚಾಮೃತ ಇತ್ತು ಅದು ಕೊಡ್ತಾ ಇದ್ದೀವಿ. ನಾನು ಅಷ್ಟೇ ಅಪ್ಪಾಜಿಗೆ ಎಳ್ಳು ಬೆಲ್ಲ ಕೊಟ್ಟು ಅಪ್ಪ ಅಮ್ಮನ ಹತ್ರ ಆಶೀರ್ವಾದ ತೊಗೊಂಡ್ವಿ. ಕಣ್ಣಿಗೆ ಕಾಣೋ ದೇವರು ತಂದೆ ತಾಯಿಗಳೇ ಅಲ್ವಾ. ಸೊ ಅಮ್ಮಂಗೂ ಕೂಡ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡು ಅಮ್ಮನೇ ವಿಡಿಯೋ ಮಾಡ್ತಿರೋದು. ನಮ್ಮ ಅತ್ತಿಗೆ ಬೀಳಕ್ಕೆ ಹೋದೆ, ಬೇಡ ಬೇಡ ಅಂತ ಹೊಡೆದ್ರು. ಆದರೂ ಅದಕ್ಕೆ ಅಂದರೆ ತಾಯಿ ಸಮಾನ ಅಲ್ಲ, ಅವ್ರಿಗೂ ಕೂಡ ಕಾಲಿಗೆ ಬಿದ್ದೆ. ಅಣ್ಣ ಇರಲಿಲ್ಲ, ಅಣ್ಣ ಬರೋ ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ನಮ್ಮೆಲ್ಲರದ್ದು ಪೂಜೆ ಮುಗಿಸ್ಕೊಂಡ್ವಿ. ಮುದ್ದ ಮಗು ಕೂಡ ಎಳ್ಳು ಬೆಲ್ಲ ತಿನ್ನಿಸ್ದೆ. ಖುಷಿಯಾಗಿ ತಿಂತು. ಸಖತ್ ಖುಷಿ ಆದ್ಲು ಅವಳು ಕೂಡ. ಈಗ ಅಣ್ಣ ಬಂದರು. ಈಗ ಅಣ್ಣ ಕೂಡ ಪೂಜೆ ಶುರು ಮಾಡ್ತಾರೆ.
ನಾವು ಅಭಿಷೇಕ ಮಾಡಿದ್ದಲ್ಲದೆ ಅಣ್ಣನಿಗೂ ಕೂಡ ಎಲ್ಲನೂ ಇಟ್ಟಿರ್ತೀವಿ. ಅವರು ಕೂಡ ಬಂದು ದೇವರಿಗೆ ಗಂಧದಲ್ಲಿ, ಎಳ್ನೀರಲ್ಲಿ ಮತ್ತು ಜೇನುತುಪ್ಪದಲ್ಲಿ, ಸಕ್ಕರೆಯಲ್ಲಿ ಎಲ್ಲದರಲ್ಲೂ ಅಭಿಷೇಕ ಮಾಡಿ ಅವರು ಕೂಡ ಪೂಜೆಯನ್ನು ಮಾಡ್ತಾರೆ. 18 ಮೆಟ್ಟಲಿಗೆ ಮತ್ತೆ ಕರ್ಪೂರ ಹಚ್ಚಿ ಬೇಡ್ಕೋತಾರೆ. ಅಣ್ಣನೂ ಕೂಡ ತುಂಬ ಚಿಕ್ಕವರಿದ್ದಾಗಿಂದನೂ ಅಯ್ಯಪ್ಪ ಸ್ವಾಮಿಗೆ ತುಂಬ ನಡ್ಕೊತಾ ಇದ್ವಿ ನಾವು. ಈಗಲೂ ಅಷ್ಟೇ ಅಣ್ಣನ ಫೇವ್ರೇಟ್ ಅಯ್ಯಪ್ಪ ಸ್ವಾಮಿ ಮತ್ತು ಮಹದೇಶ್ವರ ದೇವರು ತುಂಬ ನಡ್ಕೊತಾನೆ. ಸೊ ಭಗವಂತ ಎಲ್ರಿಗೂ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ. ಇದನ್ನು ನೋಡ್ತಾ ಇದ್ರೇ ತುಂಬ ಖುಷಿಯಾಗುತ್ತೆ. ಇನ್ನು ಅಲ್ಲೆಲ್ಲ ಹೋಗಿ ಅಯ್ಯಪ್ಪ ಸ್ವಾಮಿಗೆಲ್ಲ ಹೋಗೋಕ್ಕಲ್ಲ, ಇಲ್ಲೇ ದೇವರು ನಮಸ್ಕಾರ ಮಾಡ್ಕೋತೀವಿ. ಈಗ ಅಣ್ಣ ಎಲ್ರಿಗೂ ಎಳ್ಳು ಬೆಲ್ಲ ಕೊಟ್ಟು ಅಪ್ಪ ಅಮ್ಮಂಗೆ ಕಾಲಿಗೆ ನಮಸ್ಕಾರ ಮಾಡ್ಕೋತಿದ್ದಾರೆ. ಅಮ್ಮ ಅಂತೂ ತುಂಬ ಎಮೋಷ್ನಲ್ ಆಗಿಬಿಡ್ತಾರೆ ಪ್ರತಿ ವರ್ಷವೂ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಾದಮೇಲೆ ನಮ್ಮ ಮಮ್ಮಿನೂ ನಮಸ್ಕಾರ ಮಾಡಿಕೊಂಡ್ರು, ನಮ್ಮ ಅತ್ತಿಗೆ ಎಲ್ಲರೂ ನಮಸ್ಕಾರ ಮಾಡ್ಕೊತೀವಿ. ಮನೇಲಿ ಅದೊಂದು ಹಬ್ಬದಲ್ಲಿ ಚೆನ್ನಾಗಿರುತ್ತಲ್ಲ ವಾತಾವರಣ. ಈಗ ನಮ್ಮ ಅತ್ತಿಗೆ ನಮ್ಮ ಅಣ್ಣಂಗೆ ಎಳ್ಳು ಬೆಲ್ಲ ಕೊಟ್ಟು ನಮಸ್ಕಾರ ಮಾಡ್ಕೋತಾ ಇದ್ದಾರೆ ನೋಡಿ. ತುಂಬ ಖುಷಿಯಾಗುತ್ತೆ ಈ ಥರದ್ದೆಲ್ಲ ಮನೇಲಿದ್ದರೆ. ಸಂಸ್ಕಾರ ಅನ್ನೋದು ಇದಕ್ಕೇ ತುಂಬ ಚೆಂದ ಅನಿಸೋದಲ್ವ. ಮನೇಲಿ ಹಬ್ಬದಲ್ಲೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಸೊ ಇವತ್ತಿನ ದಿನ ಫಸ್ಟು ಅಣ್ಣ ಊಟ ಶುರು ಮಾಡಿದ್ಮೇಲೆ ಎಲ್ಲರೂ ಊಟ ಮಾಡೋದು. ಸೊ ಮಾಡಿದಂಥ ಎಲ್ಲ ಪದಾರ್ಥಗಳನ್ನ ಅಣ್ಣಂಗಿಟ್ಟು ಫಸ್ಟು ಊಟ ಕೊಟ್ಟು ಅಪ್ಪ ಹಂಗೆಲ್ಲ ಊಟ ಕೊಟ್ಟು ಆಮೇಲೆ ನಾವು 3 ಜನ ಕೂಡ ಇವಾಗ ಊಟಕ್ಕೆ ಕೂತಿದ್ದೀವಿ. ಸೊ ಬಾಳೆ ಎಲೆ ಊಟ ತುಂಬಾ ಚೆಂದ ಇರುತ್ತೆ, ಅದು ನಮ್ಮ ತೋಟದ ಬಾಳೆ ಎಲೆ. ಸೊ ಊಟ ಮುಗಿಸ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಬಂದೆ. ಸ್ವಲ್ಪ ನಿದ್ದೆ ಮಾಡಿದ್ದು ಮತ್ತೆ ನಾನು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೊಡಬೇಕು. ಸೊ ಅದಕ್ಕೆ ಮತ್ತೆ ಸಂಜೆ ಪೂಜೆ ಮಾಡಿ ನಮ್ಮ ಮುದ್ದಮ್ಮ ಏನು ಮಾಡ್ತಿದ್ದಾಳೆ ಅಂತ ನೋಡೋಣ ಅಂತ ಹೋದೆ. ನಮ್ಮ ಮುದ್ದುಗೆ ಕ್ಯೂಟಾಗಿ ರೆಡಿ ಮಾಡಿದ್ದೀನಿ ನೋಡಿ. ಅವಳು ಫೋಟೋ ಶೂಟ್ ನಡೀತಾ ಇದೆ. ಸೊ ನಾನು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಸ್ವಲ್ಪ ಫೋಟೋ ತೆಗೀಲಿ ಅಂತ ಹೇಳಿದೆ. ಪಲ್ಲು ತೆಗಿತಾ ಇಲ್ಲ. ಅವಳಿಗೂ ಕೂಡ ಎಳ್ಳು ಎಲ್ಲ ಅದು ಸ್ವಲ್ಪ ವೀಡಿಯೋಸ್ ಮಾಡ್ತಾಯಿದ್ದೀನಿ ನೋಡಿ. ಅದು ಒಂದೊಂದೇ ಟೇಸ್ಟ್ ನೋಡಿ ಆಗ್ತಾಯಿದೆ. ಏನು ಕಪ್ ಕೊಟ್ಟರೆ ಕಬ್ಬಿಟ್ಕೊಳ್ಳತ್ತೆ, ಆ ಕಲಸದ ಸಕ್ಕರೆ ಎಲ್ಲ ಹಾಕಿರ್ತೀವಿ, ಅಲ್ಲಿ ಬೆಲ್ಲ ಎಲ್ಲ ಅದನ್ನೆಲ್ಲ ತಗೋತಾ ಇದ್ದಾಳೆ. ಕುಂಕುಮ ಎಲ್ಲ ಚೆಲ್ಲಕ್ಕೆ ಹೋಗ್ತಾಳೆ. ನಂದು ಹೊರಟು ಒಂದಷ್ಟು ವೀಡಿಯೋಗಳನ್ನ ಮಾಡ್ಕೊಂಡ್ವಿ. ಕ್ಯೂಟಾಗೆ ಫೋಟೋಸ್ ಎಲ್ಲ ಬಂದಿದೆ ನೋಡಿ. ಈ ಫೋಟೋ ಶೂಟ್ ನಡೀತಾ ಇತ್ತು. ಅದಾದ ನಂತರ ನಾವು ಬಂದಿತ್ತು ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ. ನೋಡಿ ಅಲ್ಲಿ ಟಿ ವಿಲಿ ತೋರಿಸ್ತಾ ಇದ್ದಾರಲ್ಲ, ಜ್ಯೋತಿ ಕಾಣಿಸ್ತಾ ಇದೆ. ಕರೆಕ್ಟಾಗಿ ಟೈಮಿಗೆ ಜ್ಯೋತಿ ಕಾಣೋ ಟೈಮಿಗೆ ಬಂದಿದ್ವಿ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ 3 ಸರಿ ಆ ಮಕರ ಜ್ಯೋತಿ ಕಾಣಿಸುತ್ತಲ್ಲ, ಅದಕ್ಕೋಸ್ಕರ ಕೋಟ್ಯಾನು ಕೋಟಿ ಮನಸ್ಸುಗಳು ಆ ಭಗವಂತನ ದರ್ಶನಕ್ಕೆ ಕೋಟ್ಯಾಂತರ ಕೋಟಿ ಭಕ್ತಾದಿಗಳು ಕಾಯ್ತಾ ಇರ್ತಾರೆ. ಎಲ್ರಿಗೂ ಅಯ್ಯಪ್ಪ ಸ್ವಾಮಿ ಒಳ್ಳೇದು ಮಾಡಲಿ, ಅಯ್ಯಪ್ಪನ ದರ್ಶನ ಪಡ್ಕೊಳ್ಳಿ. ಭಗವಂತ ಇದ್ದಾನೆ ಅನ್ನೋರಿಗೆ ಖಂಡಿತವಾಗಿಯೂ ಇದ್ದಾನೆ. ಸೊ ಕಾಣದ ಶಕ್ತಿ ನಮ್ಮೆಲ್ರನ್ನೂ ಕಾಯ್ತಾ ಇದೆ. ಸೊ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ದೇವಸ್ಥಾನ ನೋಡೋಕ್ಕೆ ಲೈಟಿಂಗು, ದೀಪ ಎಲ್ಲ ತುಂಬಾ ಚೆನ್ನಾಗಿತ್ತು. ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ನನ್ನ ಫ್ರೆಂಡ್ ದೀಪು ಕೂಡ ಬಂದಿದ್ದರು. ಸೊ ದರ್ಶನ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಹಾಗೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀವಿ. ಇವಾಗ ನಾವು ಮನೆಗೆ ಹೊರಡುವಂಥ ಸಮಯ. ಮುದ್ದಮ್ಮನ ಮನೇಲಿ ಬಿಟ್ಟು ಬಂದಿರೋದ್ರಿಂದ ಅದಕ್ಕೆ ಕೂಡ ಬರಲಿಲ್ಲ ದೇವಸ್ಥಾನಕ್ಕೆ. ಪಾಪು ಇದ್ಲಲ್ವ, ಥಂಡಿ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಅಲ್ಲಿಂದ ಬಂದು ನಾನು ಮುದ್ದಮ್ಮ ಫಸ್ಟ್ ಟೈಮ್ ಎಲ್ರಿಗೂ ಎಳ್ಬಿರ್ತಾ ಇದ್ದೀವಿ. ಮುದ್ದಮ್ಮನ ಕೈಯಲ್ಲಿ ಎಳ್ಬಿರಿಸ್ತಾ ಇದ್ದೀನಿ. ಸೊ ಅರ್ಶಿನ ಕುಂಕುಮ ಕೊಟ್ಟು, ಕಬ್ಬು ಹೋದ ವರ್ಷ ನಮ್ಮ ತೋಟದ್ದೇ ಇತ್ತು, ಈ ವರ್ಷ ಕಬ್ಬು ಸಿಕ್ಕಲಿಲ್ಲ. ಸೊ ಹಾಗಾಗಿ ಬರೀ ಎಳ್ಳು ಬೆಲ್ಲ ಕೊಡ್ತಾ ಇದ್ದೀವಿ. ಕುಂಕುಮ ಕೊಟ್ಬಿಟ್ಟು ಅವಳಿಗಂತೂ ಆ ಕುಂಕುಮದ ಬಟ್ಲು ಮೇಲೆ ಕಣ್ಣು. ಸೊ ಎಷ್ಟು ಕ್ಯೂಟ ಕಾಣಿಸ್ತಾ ಇದೆ ನೋಡಿ. ಅದಕ್ಕೆ ಬೇರೆ ನಿದ್ದೆ ಟೈಮು. ಅದಲ್ಲದೆ ಇಲ್ಲಿ ಪಕ್ಕದ ಮನೆ ಅಕ್ಕ ಅಂತ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಕ್ಕ. ಸೊ ಅವರು ಕೂಡ ಅವಳಿಗೆ ಫೋಟೋ ಶೂಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಫೋಟೋಸ್ ಎಲ್ಲ ತೆಗೆದ್ರು. ಅದಾದಮೇಲೆ ಮನೆಗೆ ಬಂದು ದೀಪಿಗೂ ಕೂಡ ಊಟ ಕರೆದಿದೆ, ಊಟ ಮಾಡ್ತಾಯಿದ್ದೀವಿ. ಇದೇನಪ್ಪ ಹಬ್ಬದ ದಿನವೂ ಮುದ್ದೆನ ಅಂದರೆ ಅಮ್ಮ ಅಪ್ಪಚ್ಚಿಗೆ ಶುಗರ್ ಇರೋದ್ರಿಂದ ರೆಗ್ಯುಲರಾಗಿ ನೈಟ್ ಟೈಮ್ ಮುದ್ದೆ ಇದ್ದೇ ಇರುತ್ತೆ. ಸೊ ಪೊಂಗಲ್ಲು, ಅನ್ನ ಸಾರು, ಕುಂಬಳಕಾಯಿ ಪಲ್ಯ, ಅವರೆಕಾಳು ಪಲ್ಯ ಎಲ್ಲ ಸೇರಿ ಭರ್ಜರಿ ಊಟ ಆಯಿತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.